ನಮಸ್ಕಾರ ಮಕ್ಕಳೇ, ಚೆನ್ನಾಗಿದ್ದೀರಾ ಎಲ್ಲ? ನಾವು ದಿನ ಕತೆ ಕೇಳಬೇಕು. ಯಾಕೆ ಹೇಳಿ? ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ, ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕತೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ? ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು, ಓದೋದನ್ನು ರೂಢಿಸ್ಕೋಬೇಕು. ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ, ಫೇಸ್ಬುಕ್ಕಲ್ಲಿ ನೋಡಲಿ, ಸಿನಿಮಾದಲ್ಲಿ ನೋಡಲಿ, ಟಿ ವಿನಲ್ಲಿ ನೋಡಲಿ, ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ, ಅಂದರೆ ಅಮ್ಮನ ಬಾಯಿಂದ, ಅಜ್ಜಿ ಬಾಯಿಂದ, ಅತ್ತೆ ಬಾಯಿಂದ, ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ. ಅದಕ್ಕೆ ಮಕ್ಕಳೇ, ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ. ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ? ನೋಡ್ತೀರಾ? ಒಂದೂರಲ್ಲಿ ಒಂದು ಕತ್ತೆ ಮತ್ತು ಒಂದು ನರಿ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಒಂದು ದಿನ ಅವರಿಬ್ಬರು ಒಬ್ರಿಗೊಬ್ರು ಕತೆ ಹೇಳ್ಕೊಳ್ತಾ ಕಾಡಿನಲ್ಲಿ ಓಡಾಡ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಸಿಂಹ ಎದುರಿಗೆ ಬಂದ್ಬಿಡುತ್ತೆ. ಕತ್ತೆ ಮತ್ತು ನರಿಗೆ ಸಿಂಹ ತಮ್ಮನ್ನು ಕೊಂದು ಹಾಕುತ್ತೆ ಅನ್ನೋ ಭಯ ಆಗಿಬಿಡುತ್ತೆ. ಈ ನರಿ ತುಂಬ ಬುದ್ಧಿವಂತ ಪ್ರಾಣಿ ಅಲ್ವಾ? ಅಷ್ಟೇ ದುಷ್ಟ ಪ್ರಾಣಿ ಕೂಡ. ಅದು ಯಾವಾಗಲೂ ಕೆಟ್ಟ ಯೋಚನೆನೇ ಮಾಡ್ತಾ ಇರುತ್ತೆ. ಅದು ಏನು ಮಾಡುತ್ತೆ, ಸಿಂಹ ನೋಡಿದ ತಕ್ಷಣ ಹೇಳುತ್ತೆ ಅದಕ್ಕೆ, ಮಹಾಸ್ವಾಮಿ, ನಾನು ತುಂಬ ಸಣ್ಣವನು, ಕತ್ತೆ ಆದರೂ ದಷ್ಟಪುಷ್ಟವಾಗಿದೆ, ನಿಮಗೆ ಹೊಟ್ಟೆ ತುಂಬ ಆಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ಕತ್ತೆನ ಒಂದು ಪಕ್ಕ ಹಳ್ಳಕ್ಕೆ ತಳ್ಳಿಬಿಡುತ್ತೆ. ಅದು ಓಡಿ ಹೋಗದೆ ಇರಲಿ ಅಂತ ಆ ಥರ ಮಾಡಿಬಿಡುತ್ತೆ. ಕತ್ತೆ ಪಾಡು ನೋಡಿ ಸಿಂಹಕ್ಕೆ ತುಂಬ ಅಯ್ಯೋ ಅನಿಸ್ಬಿಡುತ್ತೆ. ಅಯ್ಯೋ, ನಾನು ಏನು ತಿನ್ನಬೇಕು, ಈ ಪ್ರಾಣಿಗಳಿಗೆ ತೊಂದರೆ ಕೊಡಬೇಕು ಅಂತಲೇ ಅಂದ್ಕೊಂಡಿಲ್ಲ. ಈ ನರಿ ಎಷ್ಟು ದುಷ್ಟ ಆಲೋಚನೆ ಮಾಡುತ್ತೆ, ಎರಡೂ ಜೊತೆಯಾಗಿ ಬರ್ತಿದ್ದನ್ನು ನಾನೇ ನೋಡಿದ್ದೀನಿ. ಈಗ ನೋಡಿದ್ರೆ ನಾನು ಬಂದ ತಕ್ಷಣ ಜೀವ ಉಳಿಸ್ಕೊಳ್ಳೋಕ್ಕೆ ಅಂತ ನರಿ ಪಾಪ ಕತ್ತೆನ ಹಳ್ಳಕ್ಕೆ ತಳ್ಳಿಬಿಡ್ತಲ್ಲ ಅಂತ ಹೇಳಿ ಸಿಂಹಕ್ಕೆ ತುಂಬ ಸಿಟ್ಟು ಬಂದುಬಿಡತ್ತೆ. ಕತ್ತೆ ಮೇಲೆ ಅಯ್ಯೋ ಅಂತಲೂ ಅನಿಸುತ್ತೆ. ತಕ್ಷಣ ಅದೇನು ಮಾಡುತ್ತೆ, ಹಾರಿ ನರಿನ ಹಿಡಿದು ಅದಕ್ಕೆ 4 ಏಟು ಕೊಟ್ಟು ಅದನ್ನು ತಿಂದು ಹಾಕ್ಬಿಡುತ್ತೆ. ನೋಡಿದ್ರ ಮಕ್ಕಳೇ, ನಾವು ಯಾವಾಗಲೂ ಬೇರೆಯವ್ರಿಗೆ ಕೆಡಕನ್ನು ಬಯಸಬಾರ್ದು. ನರಿ ತನ್ನ ದುಷ್ಟ ಬುದ್ಧಿಯಿಂದ ತಾನೇ ಆಪತ್ತು ತಂದ್ಕೊಂಡ್ಬಿಡ್ತು. ಸಿಂಹ ಕತ್ತೆನ ಏನೂ ಮಾಡದೆ ಹಾಗೇ ಹೋಗಿಬಿಡುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ನಮಗೆ ತೊಂದರೆ ಉಂಟಾಗೋದು. ಅದರಲ್ಲೂ ನಾವು ಸ್ನೇಹಿತರು ಅಂತ ನಂಬ್ಕೊಂಡಿರೋರಿಗೆ ಯಾವಾಗಲೂ ಮೋಸ ಮಾಡಬಾರ್ದು ಅಲ್ವಾ? ಕತೆ ಚೆನ್ನಾಗಿತ್ತ ಮಕ್ಕಳೇ? ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ, ಆಯಿತಾ?